ನಮಸ್ಕಾರ. ವನಜಾ ಮಲ್ನಾಡ್ ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ರಾಣಿ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ರಾಣಿಗೆ ಇವನು ಬಾಲ ಮಾಡಿದ್ದು ಮೋಸ ಅಂತ ಗೊತ್ತಾಯಿತು. ಹಂಗಾಗಿ ಪಾಪ ಕಾವೇರಿನ ಇಟ್ಕೊಟ್ಬಿಟ್ಟ ಮತ್ತೆ ಜೈಲಿಗೆ. ಇವನು ಮಾಡಿದ್ದೆಲ್ಲ ಪ್ಲ್ಯಾನು ನನಗೆ ಮೊನ್ನೆನೇ ಸಾರಿಕಾ ಜೊತೆ ಮಾತಾಡುವಾಗಲೇ ಗೊತ್ತಾಗಿತ್ತು. ಕಾವೇರಿ ಆವಾಗಲೇ ಅವಳು ಹುಷಾರಾಗಬೇಕಾಗಿತ್ತು. ಪಾಪ ಅವಳು ಹುಷಾರಾಗದಿದ್ದೇ ತಪ್ಪು. ಅವಳು ಅಲ್ಲೇ ತಪ್ಪಿಸ್ಕೊಂಡ್ಬಿಟ್ಟಿದ್ರೆ ಹೇಗೋ ಅವಳ ಪಾಡಿಗೆ ಎಲ್ಲೋ ಬದುಕೊಳ್ಳೋಳು ಮಗಳು ಕರ್ಕೊಂಡು ಜೊತೆ ಹೋಗಿ. ಸತ್ಯ ಪಾಪ ಕಷ್ಟಪಟ್ಟು ಹೆಂಡತಿ ಚೈನೆಲ್ಲ ಇಸ್ಕೊಂಡೋಗಿ ಮಾರಿ ಎಲ್ಲ ಮಾಡಿದ್ದ. ಆದರೆ ಈ ಬಾಲ ಅಲ್ಲೂ ಕೂಡ ಕ್ರಿಮಿನಲ್ ಮೈಂಡ್ ಉಪಯೋಗಿಸಿ ಡಬಲ್ ಗೇಮ್ ಮಾಡಿಬಿಟ್ಟ. ಅದು ರಾಣಿಗೆ ಕರೆಕ್ಟಾಗಿ ಗೊತ್ತಾಗ್ಬಿಡ್ತು. ಅವ್ರ ಮಾವ ಹೇಳ್ಬಿಟ್ಟ, ನೋಡು ರಾಣಿ, ನಿಮ್ಮಮ್ಮ ಕೊಲೆ ಮಾಡದೇ ಇದ್ರೂ ಜೈಲಿಗೆ ಕಳಿಸ್ತವ್ನು ಇವನೇ, ಮತ್ತು ಇವಾಗ ನಿನಗೆ ಅಮ್ಮ ಇಲ್ದಂಗೆ ಮಾಡಿದವನು ಇವನೇ, ಮತ್ತು ಇವಾಗ ಕಾವೇರಿನ ಜೈಲಿಗೆ ಕಳಿಸ್ತಿರೋನು ಇವನೇ. ಹುಟ್ಟು ಕ್ರಿಮಿನಲ್ಲು. ಇವನು ನಂಬಿದ್ದು ತಪ್ಪಾಯಿತು. ನಾನು ಚೇಂಜ್ ಆಗಿದ್ದೀನಿ, ನನ್ನ ಮೊದಲಿನಂಗಿಲ್ಲ ಅಂತೆಲ್ಲ ನಾಟಕ ಆಡ್ದ. ಹಂಗಾಗಿ ಇವನ್ನ ನಂಬಿದ್ದು. ಇಲ್ಲ ಅಂದಿದ್ರೆ ಇವನು ನಂಬ್ತಿರ್ಲಿಲ್ಲ. ಇವನು ಮೋಸ ಮಾಡಿಬಿಟ್ಟ. ನಿನಗೂ ಅಂಕಲ್ ಅಂದ್ಕೊಂಡು ಮೋಸ ಮಾಡ್ದ. ನನಗೂ ನಾನು ಚೇಂಜ್ ಆಗಿದ್ದೀನಿ ಅಂತ ಹೇಳ್ಕೊಂಡು ಮೋಸ ಮಾಡಿಬಿಟ್ಟ ಇವನು. ಇವನೇ ಸರಿ ಇಲ್ಲ ರಾಣಿ, ಇವನು ಸರಿ ಇಲ್ಲ, ನಂಬೇಡ ಇವನು. ಈ ನಿಮ್ಮಪ್ಪ ಅನ್ನಿಸ್ಕೊಂಡ ಇವನೇ ಹಾಳಾದವನು. ನನ್ನ ತಂಗಿನ ಜೈಲಿಗೆ ಕಳಿಸಿರೋದು. ನನ್ನ ತಂಗಿನ 10 ವರ್ಷ ಜೈಲಲ್ಲಿ ಕೊಳೆಯಂಗೆ ಮಾಡಿದ್ದಾನೆ. ಪುನಃ ಇವಾಗ ಮತ್ತೆ ಜೈಲಿಗೆ ಕಳಿಸ್ತಾ ಇದ್ದಾನೆ. ಇಲ್ಲಮ್ಮ, ನಾನು ಬಿಡಿಸ್ಕೊಬರ್ತೀನಿ, ಅದು ಎಷ್ಟೇ ಕಷ್ಟ ಆದ್ರೂ ನಿಮ್ಮ ಅಮ್ಮನ ನಾನು ಬಿಡಿಸ್ಕೊಬರ್ತೀನಿ, ಬಿಡಲ್ಲ ಕಾವೇರಿನ, ನೀನು ಸುಮ್ಮನಿರು ರಾಣಿ, ಬೇಜಾರು ಮಾಡ್ಕೋಬೇಡ ಅಂತ ಹೇಳ್ತಾನೆ. ಅದು ಏನೇ ಹೇಳಿದ್ರೂ ಆ ಹುಡುಗಿ ಪಾಪ ಎಂಥವ್ರಿಗೂ ನೋವಾಗುತ್ತೆ. ನಿರಪರಾಧಿನ ಈ ಥರ ಜೈಲಿಗೆ ಹಾಕಿ ಇದು ಮಾಡೋದು ಅಂದರೆ ಸತ್ತಿಂಗ್ ಸಿಟ್ಟು ಬಂದ್ಬಿಡುತ್ತೆ ಇವನಿಂದನೇ. ಏಯ್ ಮುಚ್ಚೋ ಬಾಯಿ ಸಾಕು, ನನ್ನ ತಂಗಿನ ಅನ್ಯಾಯವಾಗಿ ಹಾಳು ಮಾಡಿಬಿಟ್ಟಿಯಲ್ಲೋ, ತಂಗಿ ಮಗಳನ್ನ, ನಿನ್ನ ನಂಬಿದ್ದಕ್ಕೆ ನೀನು ಇದೇ ಥರನೇನೋ ಮಾಡೋದು ಅಂತೇಳಿ ಪಾಪ ಅವನಷ್ಟು ನೊಂದ್ಕೊಂಡು ಮಾತಾಡ್ತಾನೆ ಸತ್ಯ. ಆವಾಗಾದ್ರೂ ಅವನಿಗೆ ಕನಿಕರ ಬರಲಿಲ್ಲ. ಪಕ್ಕ ಅವನು ಕಾಡೊಳಗೆ ಹೋಗಿ ಇದೇ ಥರ ಈ ಲೊಕೇಶನಿಗೆ ಬನ್ನಿ ಹಿಂಗೆ ಹಿಡಿಬೋದು ಅಂತೆಲ್ಲ ಕೊನೆವರೆಗೂ ಕಾವೇರಿಗೂ ಗುಟ್ಟು ಬಿಟ್ಕೊಡ್ಲಿಲ್ಲ ಅವನು. ಅದೇ ಥರ ಮೋಸ ಮಾಡಿಬಿಟ್ಟ. ಇದು ಎಲ್ಲರಿಗೂ ತುಂಬಾ ಅವನ ಮೇಲೆ ಬೇಜಾರಾಗಿರೋಂಥ ವಿಷಯ. ಯಾಕೆ ಅಂತಂದರೆ ಮಗಳು ಅನ್ನೋ ಕನಿಕರನೇ ಇಲ್ಲ. ಹೆಂಡ್ತಿ ಅಲ್ಲಿ ಅಪರಾಧಿನೇ ಅಲ್ಲ ಅಂದಮೇಲೆ ಅವಳನ್ನು ಬಿಡಿಸೋ ರೀತಿ ಇರಬೇಕಿತ್ತು ತಾನೆ, ಅದೂ ಇಲ್ಲ ಇವನು. ಅಲ್ಲಿ ಕರ್ಕೊಂಡೋಗಿ ಪೊಲೀಸವರಿಗೂ ಇನ್ಫಾರ್ಮೇಷನ್ ಕೊಟ್ಟು, ಸಾರಿಕಾಗೂ ಇನ್ಫಾರ್ಮೇಷನ್ ಕೊಟ್ಟು, ವರ್ಧಂಗೂ ಇನ್ಫಾರ್ಮೇಷನ್ ಕೊಟ್ಟು, ಇನ್ಸ್ಪೆಕ್ಟ್ರಿಗೂ ಇನ್ಫಾರ್ಮೇಷನ್ ಎಲ್ಲರಿಗೂ ಕೊಟ್ಟು ಇವನು ಇಲ್ಲೆಲ್ಲ ಬರೋ ಬದಲು ಅಲ್ಲೇ ಇಡಿಸ್ಬಿಡ್ಬೋದಿತ್ತು, ಆರಾಮಾಗಿ ಇಡಿಸ್ಬೋದಿತ್ತು. ಇಷ್ಟೆಲ್ಲ ಸರ್ಕಸ್ ಮಾಡಿಕೊಂಡು ರೋಡಲ್ಲೆಲ್ಲ ಬಂದು ಎಲ್ಲ ಮಾಡೋ ಬದಲು ಅಚ್ಚುಕಟ್ಟಾಗಿ ಹಿಂಗೆ ಸತ್ತಿನ ಮನೆಗೆ ಹೋಗಿ ಅಲ್ಲಿ ಇಟ್ಕೊಳ್ಳಿ, ರಾಣಿ ಇದ್ದಾಳೆ, ಇಲ್ಲಿ ನನ್ನ ಹತ್ರ ಕಾವೇರಿ ಇದ್ದಾಳೆ ಅಂದಿದ್ರೆ ಹಾಗೆ ಹೋಗಿತ್ತು. ಈ ಥರ ಮೋಸ ಮಾಡಿಬಿಟ್ಟ ಇವನು ಬಾಲ. ಆ ಮೋಸ ಮಾಡಿದ್ದನ್ನು ಪಾಪ ಸಹಿಸ್ಕೊಳೋಕ್ಕೆ ಆಗಲ್ಲ. ಸತ್ಯಗಂತೂ ಸಹಿಸ್ಕೊಳೋಕ್ಕೆ ಆಗಲ್ಲ. ಯಾಕೆಂದರೆ ಭಾಳ ಕಷ್ಟಪಟ್ಟಿದ್ದ ಸತ್ಯ ಫ್ರೆಂಡು ಇಬ್ಬರೂ. ಇವ್ರನ್ನ ಹೆಂಗಾರು ಮಾಡಿ ಫಾರಿನಿಗೆ ಕಳಿಸ್ಬಿಡ್ಬೇಕು ಅಂತ ಅಷ್ಟೆಲ್ಲ ಕಷ್ಟಪಟ್ಕೊಂಡು ಮಾಡಿದ್ರು ಈಗ ಮೋಸ ಮಾಡಿಬಿಟ್ರಲ್ಲ, ಇದು ತಡ್ಕೊಳಕ್ಕಾಗ್ದಂಥ ಮೋಸ. ಕಾವೇರಿ ನಂಬೇಡ ಅಣ್ಣ, ಅವನು ನಂಬೇಡ ಅಣ್ಣ ಅನ್ನೋಳು. ಎಷ್ಟೇ ನಂಬೇಡ ಅಂದ್ರೂ ಕೊನೆಗೂ ನಂಬಿದ್ದಕ್ಕೆ ಕೊಟ್ಟ ಚಿಪ್ಪು ಬಾಲ. ಇದು ಎಂಥವ್ರಿಗೂ ಕರುಳು ಹಿಂಡುವಂಥ ಕೆಲಸ ಆಯಿತು. ಪಾಪ ಕಾವೇರಿ ಮಾಡದೆ ತಪ್ಪಿಗೆ ಜೈಲಲ್ಲಿ ಮತ್ತೆ ಹೋಗಿ ಕೊಳೆಯಂಗೆ ಮಾಡಿಬಿಟ್ಟ ಇವನು. ಅದು ಇವನದು ತಪ್ಪು. ಅವರು ಎಲ್ಲೋ ಫಾರಿನ್ಗಾರ ಹೋಗೋರು, ಎಲ್ಲಾರ ಹೋಗಿ ಆರಾಮಾಗಿ ಅವ್ರು ಜೀವನ ಮಾಡ್ಕೊಳ್ಳೋರು, ಅದಕ್ಕೂ ಅವನು ಸಹಿಸ್ಕೊಳ್ಳೋಕ್ಕಾಗಲಿಲ್ಲ, ಅದನ್ನು ಹಾಳು ಮಾಡಿಬಿಟ್ಟ. ಇದು ಭಾಳ ಬೇಜಾರಾದಂಥ ವಿಷಯ ಕೂಡ. ರಾಣಿಗಂತೂ ಇದನ್ನು ಸಹಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಏಕೆಂದರೆ ಬುದ್ಧಿ ಬಂದಿದೆ ಇವಾಗ ಪಾಪ ಮಗುಗೆ. ಅವಳು ಹೆಂಗೆ ಸಹಿಸ್ಕೋತಾಳೆ? ನಿಮ್ಮಪ್ಪನೇ ಈ ಕೆಲಸ ಮಾಡಿದ್ದು ಅಂದರೆ ಯಾವ ಮಕ್ಕಳು ಸಹಿಸ್ಕೋತವೆ ಹೇಳಿ? ಯಾವೂ ಸಹಿಸ್ಕೊಳ್ಳಲ್ಲ. ಇವಳು ಬಂದ್ಬಿಟ್ಟು ಹತ್ರಕ್ಕೆ ಬಂದು, ರಾಣಿ, ನನ್ನ ಮಗಳೇ ಏನೂ ಮಾಡಲ್ಲ ಕಣವ, ನಿನ್ನ ಅಮ್ಮನ ಬಿಡಿಸ್ಕೊಂಡು ಬರ್ತೀನಿ, ಕಾವೇರಿನ ಯಾವ ಕಾರಣಕ್ಕೂ ಜೈಲಲ್ಲಿ ಇರೋಕ್ಕೆ ಬಿಡಲ್ಲ, ನಾನು ಬಿಡಿಸ್ಕೊಂಬರ್ತೀನಿ ಅಂತ ಒಂದು ಸಲ ಸಿಕ್ಕಿದ ಮೇಲೆ ಮತ್ತೆ ಬಿಟ್ಟು ಕಳಿಸ್ತಾರ? ಬಿಡಿಸ್ಕೊಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗಿ ಅವಳ ಮುಂದೆ ಕಾಲು ಊರ್ಬಿಟ್ಟು ಕೂತ್ಕೋತಾನೆ. ಕಪ್ಪಲ್ಲಿಗೆ ಹೊಡೆದ್ಬಿಡುತ್ತೆ ಹುಡುಗಿ. ಸಿಟ್ಟು ಬಂದು, ಅಪ್ಪ ಅನ್ನಿಸ್ಕೊಳ್ಳೋಕ್ಕೂ ಯೋಗ್ಯತೆ ಇಲ್ದದ್ದವನು, ನೀನು ಇನ್ನೊಂದು ದಿವಸ ನನ್ನ ಮಗಳು ಅಂತ ಹೇಳಬೇಡ ಅಂತೇಳಿ ಅಷ್ಟು ಬೇಜಾರಾಗಿರುತ್ತೆ ಆ ಹುಡುಗಿಗೆ. ಆ ಥರ ಮಾಡುತ್ತೆ ಪಾಪ. ಕಣ್ಣಲ್ಲಿ ಕಂಡಂಗೆ ಅಮ್ಮನ ಹೇಳ್ಕೊಂಡು ಹೋಗೋದು ಅಂದರೆ
ಸತ್ಯ ಹೆಂಗಾಗಬೇಕು, ಸತ್ಯನಿಗೆ ಅಷ್ಟೆಲ್ಲ ಕಷ್ಟಪಟ್ಟು ತಂಗಿ ಮಗಳಿಗೆ ಅಂತಲೇ ಪ್ರಾಣ ವಹಿಸ್ತಾ ಇದ್ದ. ಅವನಿಗೆ ಹೆಂಗಾಗಬೇಕಲ್ವ ಈ ಸಿಚುವೇಶನ್ನ ತುಂಬಾ ಅರ್ಗಿಸ್ಕೊಳ್ಳೋದೇ ತುಂಬ ಕಷ್ಟ ಅವನಿಗೆ. ಅಂಥ ಸಿಚುವೇಶನ್ ಇದು. ಈ ಬಾಲ ಮಾಡಿದ್ದು ಎಡ್ವರ್ಟ್ ಕೆಲಸಕ್ಕೆ ಎಲ್ಲರಿಗೂ ಹಿಂಸೆ ಆಗೋಗಿದೆ. ಇಲ್ಲಿ ಒಬ್ರಿಗೂ ನೆಮ್ಮದಿ ಇಲ್ದಂಗೆ ಮಾಡಿಬಿಟ್ಟ ಇವನು. ಎಲ್ಲ ಕಡೆ ಇನ್ಫಾರ್ಮೇಷನ್ನು ಏನಿಲ್ಲ. ಅವನೊಂದು 5-6 ದಿನ ಕೂಡಿಟ್ಟಿದ್ದಾನೆ ಅಂದರೆ ಇನ್ನೊಂದು 2-3 ದಿನ ಕೂಡಿಟ್ಟು ಸತ್ಯ ಕಳಿಸ್ತಾ ಇದ್ದ ಅಲ್ವಾ. ಏನು ಅಪರಾಧ, ಅವಳು ಅಪರಾಧಿನೇ ಅಲ್ವ ಅಂದಮೇಲೆ ಅವಳು ಯಾಕೆ ಜೈಲಲ್ಲಿರಬೇಕು ಕಾವೇರಿ? ಇರೋ ಅಗತ್ಯನೇ ಇಲ್ಲ ಹೇಳ್ಬೇಕಂದ್ರೆ. ಈ ರಾಣಿ ಪಾಪ ಏನೂ ಮಾಡ್ದೇ ಅಲಿತೈತೆ ಪಾಪ. ಹುಡುಗಿ ಅಲ್ಲೇ ಅತ್ತೆ ಮನೆಯಲ್ಲೂ ನೆಮ್ಮದಿಯಾಗಿರೋಕ್ಕಾಗ್ತಾಯಿಲ್ಲ. ಮಾವನ ಮಲ್ಲು ಸರಿಯಾಗಿ ಬಿಡುತ್ತೆ, ಕೆನ್ನೆಗೆ ಬಾರ್ಸಾಕ್ಬಿಡುತ್ತೆ. ಅದರ ಸಿಟ್ಟು ಎಷ್ಟಿತ್ತು ಅಷ್ಟು ತೀರಿಸ್ಕೊಳ್ಳುತ್ತೆ ಮಗು. ಅದೇ ಅವನು ಅಪ್ಪ ಅನ್ನಿಸ್ಕೊಂಡವನು ಇನ್ನೊಂದು ದಿವಸ ಯಾರೂ ಆ ಥರ ತಪ್ಪು ಮಾಡಬಾರ್ದು, ಆ ಥರ ಬಾರಿಸ್ತಾ ಇದೆ ಮಗು. ಎಂಥವ್ರಿಗೂ ಹೊಟ್ಟೆ ಉರಿದೋಗುತ್ತೆ. ಎಲ್ಲ ವಿಷಯದಲ್ಲೂ ಅಷ್ಟೇ. ಅಪ್ಪಂದಿರು ನೆಟ್ಟಗಿದ್ರೆ ಮಾತ್ರ ಓಕೆ, ನೆಟ್ಟಗಿಲ್ಲ ಅಂದ್ಬಿಟ್ರೆ ಆ ಹೆಂಗಸರಿಗೆ ಎಷ್ಟು ಕಷ್ಟ ಅಂದರೆ, ಮಕ್ಕಳಿಗೆ ಎಷ್ಟು ಕಷ್ಟ ಅಂದರೆ ಅನುಭವಿಸೋರಿಗೆ ಗೊತ್ತಿರುತ್ತೆ. ಅದು ಎಲ್ಲರೂ ಹೇಳ್ಕೊಳಕ್ಕಾಗೋದಿಲ್ಲ. ಎಲ್ಲ ವಿಷಯನೂ ಎಲ್ಲ ಕಡೆನೂ ಹೇಳ್ಕೊಳಕ್ಕಾಗಲ್ಲ. ಒಳಗೇ ನೋವು ತಿನ್ನಬೇಕಾಗುತ್ತೆ, ಒಳಗೇ ಅನುಭವಿಸ್ಬೇಕಾಗುತ್ತೆ. ಪ್ರತಿ ಒಂದು ಹೆಣ್ಣಿಗೂ ಏನೋ ಸುಖವಾಗಿರೋರು ಎಷ್ಟೋ ಜನ ಇದ್ದಾರೆ ಬಿಡಿ, ಒಂದು 75% ಇರ್ಬೋದು. ಇನ್ನು 25% ಅಂತೂ ಈ ಥರ ನರ್ಕ ಅನುಭವಿಸೋರೇ ಆಗಿರ್ತಾರೆ. ಇಂಥ ಬಾಲ್ನಂತರ ಗಂಡ ಸಿಕ್ಬಿಟ್ರಂತೂ ನರ್ಕ ಅನುಭವಿಸ್ತಾನೆ ಇರ್ತಾರೆ ಪ್ರತಿ ಸಲನೂ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.